ಫಸ್ಟು 3 ಇಯರ್ಸಲ್ಲಿ ನಾನು 450 ವೀಡಿಯೋ ಡಿಲೀಟ್ ಮಾಡಿರೋದು. ಸುಮ್ಮನೆ ಮಾಡ್ತಿದ್ದೆವು. ಹೆಂಗೆ ಮಾಡೋದಂತ ಗೊತ್ತಿರ್ತಿದ್ದಿಲ್ಲ, ಸುಮ್ಮನೆ ಮಾಡೋದು. 450 ಡಿಲೀಟು. ಬಟ್ ನಾನು ವೀಡಿಯೋ ಮಾಡೋದೇ ಎಲ್ಲ ರಾತ್ರಿ ಆಲ್ಮೋಸ್ಟ್ 11 ಗಂಟೆ 12 ಗಂಟೆ. ಎಲ್ಲರೂ ಅವರು ಯಾರ್ದೋ ಫೋನ್ ತೊಗೊಂಡು ಮಾಡಬೇಕು ಆ ಟೈಮಲ್ಲಿ. ನಮಗೂ ಒಂದೊಂದು ಟೈಮ್ ಅನ್ಸೋದು, ಯಾವನಪ್ಪ ಕಷ್ಟಪಡ್ತಾನೆ, ಅಲ್ಲಿ ವರ್ಕ್ ಮಾಡಬೇಕು, ಇಲ್ಲಿ ವರ್ಕ್ ಮಾಡಬೇಕು, ಏನೋ ದುಡ್ಡು ಬಂದರೆ ನಿಮ್ಗೆ ಅದು ಅನ್ಸಲ್ಲದು. ದುಡ್ಡು ಬರೋಕ್ಕೆ ಸುಮಾರು ವರ್ಷ ತೊಗೊಂಡಿದೆ. ಸೊ ನಮ್ಮ ಅಣ್ಣ ಯಾವಾಗ ಇಲ್ಲ ನೀನು ಮಾಡು ದುಡ್ಡು ಬರುತ್ತೆ ಅನ್ನೋರು. ಆಮೇಲೆ ನಾನು ಅವಾಗ ಜಯನಗರ್ 3rd ಬ್ಲಾಕಿಂದ ಕೋರಮಂಗಲ 8th ಬ್ಲಾಕ್ಗೆ ದಿನಾಲು ನಡ್ಕೊಂಡು ಹೋಗ್ತಿದ್ದೆ, 14 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು ಆಫೀಸ್ಗೆ ಹೋಗ್ಬೇಕಂದ್ರೆ. ಅವಾಗ ನೀನು ಹಿಂಗೆ ಕತೆ ಥರ ಮತ್ತೆ ದುಡಿಬೇಕಂತಿದ್ದೆ, ಇಲ್ಲ ಏನೋ ಲೈಫ್ ಚೇಂಜ್ ಮಾಡ್ಬೇಕಂತೆ ಅಂತಂದ್ಬಿಟ್ಟು. ಯಾಕಂದರೆ ಅವ್ರ ರೆವಿನ್ಯೂ ಬರೋಕ್ಕೆ ಶುರುವಾಗಿತ್ತು. ಬಟ್ ಅಷ್ಟು ದುಡ್ಡು ಬರುತ್ತಂತ ಅವ್ರಿಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಓಕೆ, ಇವ್ರು ನಮ್ಮ ಅಣ್ಣ ಹೇಳಿದ ವಿಷನ್ ಇತ್ತು. ಸೊ ಅವ್ರಿಗೆ ಬರ್ತಿದೆ ಅಂತಂದು ನಮಗೂ ಹೇಳ್ತಿದ್ರು. ಹಂಗಾಗಿ ಸರಿ ಏನೋ ಅವ್ನು ಫೋನ್ ಮಾಡಿದಾಗೆಲ್ಲ ಮತ್ತೊಂದು ಸ್ವಲ್ಪ ಜೋಶ್ ಬರೋದು, ಏನೋ ಮಾಡೋಣ ಅಂತಂದು. ಸೊ ಫೈನಲ್ ಆಗಿ ಮಾಡ್ತಾ ಆಮೇಲೆ ಗೊತ್ತಾಗಿರೋದು ನಂದು ಯಾವಾಗ ಸ್ಯಾಲ್ರಿನ ಬೀಟ್ ಮಾಡ್ತಾವಾಗ